ಇನ್ನು ನಮ್ಮ ರಾಜ್ಯದ ಪವಿತ್ರ ಸದನ ಅಂದ್ರೆ ಅದು ವಿಧಾನಸಭೆ. ಆದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ? ಜನಸಾಮಾನ್ಯರ ಸಮಸ್ಯೆ ಚರ್ಚೆ ಮಾಡಬೇಕಿದ್ದ ಜಾಗ ಈಗ ಒಬ್ಬರ ಮೇಲೊಬ್ರು ಗೂಬೆ ಕೂರಿಸುವ, ಫೋನ್ ಕದಲಿಕೆ ಅಂತ ಗಂಭೀರ ಆರೋಪಗಳ ಅಖಾಡವಾಗ್ಬಿಟ್ಟಿದೆ. ರಾಜ್ಯಪಾಲರ ಫೋನ್ ಕದಲಿಕೆ ಆಗ್ತಿದೆಯಾ? ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಸದನದಲ್ಲಿ ಈಗ ಕಿಚ್ಚು ಹಚ್ಚಿದೆ. ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಜಗಳವನ್ನ ನೋಡಿದ್ರೆ ಅನ್ಸುತ್ತೆ ಇವರಿಗೆ ಜನರಿಗಿಂತ, ರಾಜ್ಯದ ಹಿತಾಸಕ್ತಿಗಿಂತ ಅವರ ಜೇಬಲ್ಲಿರೋ ಫೋನ್ ಬಗ್ಗೆನೇ ಅವ್ರಿಗೆ ಆತಂಕ ಜಾಸ್ತಿ ಅಂತ. ರಾಜ್ಯಪಾಲರ ಗೌರವ ಎಲ್ಲಿದೆ? ಸಂವಿಧಾನದ ಮೌಲ್ಯ ಎಲ್ಲಿದೆ? ಇವತ್ತಿನ ಈ ರಾಜಕೀಯ ಹೈಡ್ರಾಮದ ಬಗ್ಗೆ ನೋಡಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ. ನೋಡಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇವತ್ತು ಅಕ್ಷರಶಃ ಕೆಂಡವಾಗಿದ್ದಾರೆ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಆರ್ ಅಶೋಕ್ ಅವರೇ, ಹಿಂದೆ ಫೋನ್ ಟ್ಯಾಪಿಂಗ್ ಮಾಡಿದ ಸರ್ಕಾರಗಳು ಬಿದ್ದು ಹೋಗಿವೆ ಅಂತ ನೆನಪು ಮಾಡಿಕೊಟ್ರಿ ಸರಿ, ಆದರೆ ರಾಜ್ಯಪಾಲರ ಕಚೇರಿಗೆ ಕೇಶವ ಕೃಪದಿಂದ ಫೋನ್ ಬರುತ್ತೆ ಅನ್ನೋ ಸಚಿವರ ಮಾತಿಗೆ ಇಷ್ಟೊಂದು ಆತಂಕ ಯಾಕೆ ನಿಮಗೆ? ಫೋನ್ ಟ್ಯಾಪಿಂಗ್ ಬಗ್ಗೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ಅಥವಾ ಕೇವಲ ಸದನದ ಸಮಯ ಹಾಳು ಮಾಡೋದು ನಿಮ್ ಗುರಿನ? ಇಷ್ಟೇ ಹೇಳಿ. ರಾಜ್ಯದ ಜನ ಇದನ್ನೇ ಕೇಳ್ತಿದ್ದಾರೆ. ಈಗ ನೀವು ರಾಜ್ಯಪಾಲರ ಗೌರವದ ಬಗ್ಗೆ ಮಾತಾಡ್ತೀರಿ, ಆದ್ರೆ ಸದನದಲ್ಲಿ ನಡೆಯೋ ಇಂತಹ ಗದ್ದಲದಿಂದ ಪ್ರಜಾಪ್ರಭುತ್ವಕ್ಕೆ ಆಗ್ತಿರೋ ಅಗೌರವ ನಿಮಗೆ ಕಾಣಿಸ್ತಾ ಇಲ್ವಾ ಆರ್ ಅಶೋಕ್ ಅವರೇ? ಇನ್ನು ಸಚಿವ ಎಚ್.ಕೆ. ಪಾಟೀಲ್ ಸಾಹೇಬ್ರ ಕಡೆ ಹೋಗೋಣ. ನೀವು ಕಾನೂನು ಸಚಿವರು, ರಾಜ್ಯಪಾಲರಿಗೆ ಕೇಶವ ಕೃಪದಿಂದ ಕಾಲ್ ಬರುತ್ತೆ ಅಂತ ನೀವು ಅಪಾದನೆ ಮಾಡ್ತೀರಿ. ಹೌದು, ನೀವು ಮಾಡಿರೋದು ಅಪಾದನೆ ಅಷ್ಟೇ. ಒಬ್ಬ ಕಾನೂನು ಸಚಿವರಾಗಿ ದಾಖಲೆ ಇಲ್ಲದೆ ಇಂತಹ ಗಂಭೀರ ಮಾತುಗಳನ್ನ ಸದನದಲ್ಲಿ ಆಡೋದು ಎಷ್ಟು ಸರಿ ಸಾಹೇಬ್ರೆ? ನನ್ನ ಹೇಳಿಕೆ ಸಮಂಜಸವಾಗಿದೆ ಅಂತ ಹೇಳ್ತೀರಿ, ಆದ್ರೆ ಆ ಫೋನ್ ಕಾಲ್ಗಳನ್ನ ನೀವು ಕೇಳಿಸ್ಕೊಂಡಿದ್ದು ಹೇಗೆ? ಒಂದ್ಸಲ ನಮಗೂ ಹೇಳಿ. ಒಂದ್ ವೇಳೆ ಟ್ಯಾಪ್ ಮಾಡಿದ್ರೆ ಅದು ಕಾನೂನು ಬಾಹಿರ. ಟ್ಯಾಪ್ ಮಾಡದೆ ಈ ಮಾತು ಹೇಳ್ತಿದ್ರೆ ಅದು ಬೇಜವಾಬ್ದಾರಿತನ. ರಾಷ್ಟ್ರಗೀತೆಗೂ ನಿಲ್ಲದೆ ರಾಜ್ಯಪಾಲರು ಹೋದ್ರು ಅಂತ ನೀವು ಪ್ರಶ್ನೆ ಮಾಡ್ತಿರೋದು ಸರಿ, ಆದ್ರೆ ಅದನ್ನೇ ರಾಜಕೀಯ ದಾಳವಾಗಿ ಬಳಸ್ಕೊಳ್ಳೋದು ನಿಮ್ಮ ಘನತೆಗೆ ತಕ್ಕದ್ದಲ್ಲ ಸಾಹೇಬ್ರೆ. ಇದು ಈ ಒಂದು ಡಿಸ್ಕಷನ್ ನಡುವೆ ಮತ್ತೆ ಮುಖ್ಯಮಂತ್ರಿ ಸಾಹೇಬರು ಬರ್ತಾರೆ. ಅವರು ಸೌಮ್ಯವಾಗಿ ಬಂದು ನಾವು ಯಾರ ಫೋನ್ ಅನ್ನ ಟ್ಯಾಪ್ ಮಾಡಲ್ಲ ಅಂತ ಕ್ಲೀನ್ ಚೀಟ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಸಚಿವರು ಒಂದು ಮಾತಾಡ್ತಾರೆ, ನೀವು ಇನ್ನೊಂದನ್ನ ಮಾತಾಡ್ತೀರಿ. ಕೇಂದ್ರದಿಂದ ಕರೆ ಬಂದಿರಬಹುದು ಅಷ್ಟೇ ಅಂತ ನೀವು ಹಗೂರವಾಗಿ ಹೇಳ್ತೀರಿ. ಹಾಗಾದ್ರೆ ಸಚಿವರ ಅಪಾದನೆಗೆ ಬೆಲೆ ಇಲ್ವಾ? ರಾಜ್ಯಪಾಲರ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಕಳಿಸಿದ್ವಿ ಅಂತೀರಾ, ಆದ್ರೆ ಅದೇ ರಾಜ್ಯಪಾಲರ ವಿಶ್ವಾಸಾರ್ಹತೆ ಬಗ್ಗೆ ನಿಮ್ಮ ಸಚಿವರು ತನಿಖೆ ಮಾಡ್ತೀವಿ ಅಂತಾರೆ. ಈ ಗೊಂದಲದ ಗೂಡಲ್ಲಿ ಸಿಲುಕಿರೋದು ಯಾರು ಗೊತ್ತಾ? ಈ ರಾಜ್ಯದ ಜನರೇ, ವೀಕ್ಷಕರೇ, ರಾಜ್ಯದ ಯುವಕರೇ. ಈ ಕಡೆ ಬಿಜೆಪಿಯವರು ಟ್ಯಾಪಿಂಗ್ ಸರ್ಕಾರ ಅಂತಾರೆ, ಆ ಕಡೆ ಕಾಂಗ್ರೆಸ್ನವರು ರಾಜ್ಯಪಾಲರ ನಡವಳಿಕೆ ಸರಿ ಇಲ್ಲ ಅಂತಾರೆ. ಆದ್ರೆ ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಚರ್ಚೆ ಆಯ್ತಾ? ಇಲ್ಲ. ರೈತರ ಕಷ್ಟದ ಬಗ್ಗೆ ಮಾತಾಡಿದ್ರಾ? ಇಲ್ಲ. ಕೇವಲ ಫೋನ್ ಕಾಲ್ಗಳು, ಟ್ಯಾಪಿಂಗ್ಗಳು, ವೈಯಕ್ತಿಕ ಕೆಸರೆ ಚಾಟದಲ್ಲಿ ಇಡೀ ದಿನ ಕಳೆದೋಯ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಕೂಡ ನಮ್ಮದೊಂದು ಕಿವಿ ಮಾತು, ವಿಧಾನಸಭೆ ಇರೋದು ಜನರ ಸಮಸ್ಯೆ ಬಗೆಹರಿಸೋಕೆ, ನಿಮ್ಮ ಫೋನ್ ಕತೆಗಳನ್ನ ಹಂಚಿಕೊಳ್ಳೋಕಲ್ಲ. ರಾಜ್ಯಪಾಲರ ಹುದ್ದೆ ಸಂವಿಧಾನಬದ್ಧವಾದದ್ದು, ಅದನ್ನ ರಾಜಕೀಯಕ್ಕೆ ಎಳೆದು ತರೋದು ಬಿಡಿ. ಫೋನ್ ಟ್ಯಾಪಿಂಗ್ ಬಗ್ಗೆ ದಾಖಲೆ ಇದ್ರೆ ಸಾಬೀತು ಮಾಡಿ, ಇಲ್ದಿದ್ರೆ ಈ ರಾಜ್ಯದ ಜನರಿಗೆ ನೀವು ಕ್ಷಮೆ ಕೇಳಿ ಕೆಲಸ ಮಾಡಬೇಕು. ಯಾಕಂದ್ರೆ ರಾಜ್ಯದ ಜನ ನಿಮಗೆ ಅಲ್ಲಿಗೆ ಆಯ್ಕೆ ಮಾಡಿ ಕಳಿಸಿದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ. ಇಲ್ದಿದ್ರೆ ಈ ಜನರೇ ನಿಮ್ಮನ್ನ ಮುಂದಿನ ಚುನಾವಣೆಯಲ್ಲಿ ಸರಿಯಾದ ಕ್ಲಾಸ್ ತಗೋತಾರೆ. ನಿಮಗಲ್ಲಿ ಕಳಿಸಿದ್ಯಾತಕ್ಕೆ? ನಾನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನವರಿಗೂ ಹೇಳ್ತಾ ಇದ್ದೀನಿ, ಎಲ್ಲಾ ಶಾಸಕರೇ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಅಲ್ಲಿ ನಿಮ್ಮ ಮೊಬೈಲ್ ಸೇಫ್ಟಿಯ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮೊಬೈಲ್ ಟ್ಯಾಪಿಂಗ್ ನ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ. ಆದ್ರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಬಂದ್ರೆ ಜನರಿಗೆ ಕುಡಿಲಿಕ್ಕೆ ನೀರು ಸಿಗಲ್ಲ. ಇನ್ನು 2 ತಿಂಗಳಲ್ಲಿ ನೀವು ನೋಡಿ, ಈ ಭಾಗದಲ್ಲಿ ಕುಡಿಲಿಕ್ಕೆ ನೀರು ಸಿಗಲ್ಲ. ಅದ್ರ ಬಗ್ಗೆ ಒಬ್ಬರಾದ್ರೂ ಧ್ವನಿ ಎತ್ತು ಮಾತಾಡ್ತಿದ್ದೀರಾ? ನಿಮಗೆ ನಿಮ್ಮ ಜೇಬಲ್ಲಿರೋ ಫೋನ್ ಅನ್ನ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಾ ಇದ್ದೀರಲ್ಲ, ಈ ಭಾಗದವರ ಕಷ್ಟಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ರೆ ಈ ಭಾಗನೂ ಉದ್ಧಾರ ಆಗುತ್ತಲ್ಲ. ಯಾಕೆ ಈ ಭಾಗದವರ ಬಗ್ಗೆ ನಿಮಗೆ ಕಾಳಜಿ ಬರಲ್ಲ? ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಇಲ್ಲ ಮಾಡ್ಲಿಕ್ಕೆ. ಅವ್ರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ನೀವು ಚರ್ಚೆ ಮಾಡುವುದನ್ನ ಬಿಟ್ಟು
ನಿಮ್ಮ ಮೊಬೈಲ್ ಟ್ಯಾಪ್ ಮಾಡಿದ್ರಂತೆ. ಟ್ಯಾಪ್ ಮಾಡಿದ್ರೆ ಹೆದರ್ತೀರಿ ಯಾಕೆ? ಟ್ಯಾಪ್ ಮಾಡೋದು ಕಾನೂನು ಬಾಹಿರ ಮೊದಲನೇದು. ಟ್ಯಾಪ್ ಮಾಡಿದ್ರೆ ನೀವು ಹೆದರ್ತೀರಿ ಯಾಕೆ? ಕಾನೂನು ಕ್ರಮ ಇದೆಯಲ್ಲ, ಕಾನೂನಿನ ಮೊರೆ ಹೋಗಿ. ನಿಮಗೆ ಅಂಜಿಕೆ. ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಈಗ ಒಂದು ದೊಡ್ಡ ಭಯ. ಏನೋ ಮಾಡೋದು, ಮೊನ್ನೆ ಮಾಡಿದ್ರಲ್ಲ ಯಾವುದೋ ಪೊಲೀಸ್ ಅಧಿಕಾರಿ ಮೇಲೆ ತ್ರಿವರ್ಣ ಧ್ವಜ ಕಾಣಿಸ್ತಾ ಇದೆ, ಸರ್ಕಾರಿ ಕಚೇರಿ ಕಾಣಿಸ್ತಾ ಇದೆ, ಅಂಥದ್ರಲ್ಲಿ ಸರಸ ಸಲ್ಲಾಪಗಳನ್ನ ಮಾಡಿದ್ರು. ಒಂದಿಷ್ಟು ರಾಜಕಾರಣಿಗಳದ್ದು ಕೂಡ ಹೊರ ಬಂತು. ಅಂದ್ರೆ ಇವ್ರಿಗೆ ಫೋನಿಗೆ ಯಾಕಿಷ್ಟು ಭಯ ಅಂದ್ರೆ ಫೋನಲ್ಲಿ ಏನೇನಿದೆಯೋ ಅವರಿಗೆ ಗೊತ್ತಿಲ್ಲ, ಅಷ್ಟು ಕೊಳಚನ್ನ ಇವರು ಅವರ ಫೋನ್ಗಳಲ್ಲಿ ತುಂಬಿಕೊಂಡಿದ್ದಾರೆ. ಅದಕ್ಕೆ ಇವರಿಗೆ ಎಲೆಕ್ಷನ್ ನಲ್ಲಿ ಸೋಲ್ತೀನೋ ಗೆಲ್ತೀನೋ ಅನ್ನೋ ಟೆನ್ಷನ್ಗಿಂತಾನು ನನ್ನ ಫೋನ್ ಯಾರಾದ್ರೂ ಟ್ಯಾಪ್ ಮಾಡಿದ್ರೆ ನನ್ನ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅನ್ನೋ ಭಯ ಇವ್ರಿಗೆ ಶುರು ಆಗಿದೆ. ಫೋನ್ ಟ್ಯಾಪಿಂಗು, ನಿಮ್ಮ ಮೊಬೈಲ್ಗಳು, ಇವುಗಳ ಚರ್ಚೆ ಬಿಡಿ. ಈ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ನಮಗೇನಾದ್ರೂ ಉದ್ಧಾರ ಮಾಡ್ತೀರೇನೋ ಅಂತ. ನಿಮ್ಗೆ ನೀವು ಉದ್ಧಾರ ಆಗೋಕ್ಕಲ್ಲ. ಈಗಲಾದ್ರೂ ಬದಲಾಗಿ, ಇಲ್ಲಾಂದ್ರೆ ಜನ ನಿಮ್ಮನ್ನ ಬದಲಾಯಿಸ್ತಾರೆ, ನೀವು ಬೀದಿಗೆ ಬರ್ತೀರಾ. ಆವಾಗ ಗೊತ್ತಾಗುತ್ತೆ ನಮ್ಗೆ ಕೊಟ್ಟಂತ ಸಮಯದಲ್ಲಿ ನಾವು ಏನೂ ಗೆಣಸ್ ಕೆತ್ತಲಿಕ್ಕಾಗ್ಲಿಲ್ಲ, ಜನ ಅದಕ್ಕೆ ನಮ್ಮನ್ನ ಬುಡ ಸಮೇತ ಕೆತ್ತು ಬೀಸಾಕಿದ್ದಾರಂತ. ಅವಾಗ ಬುದ್ಧಿ ಬರುತ್ತೆ. ನೀವಾದ್ರೂ ಬುದ್ಧಿ ಕಲಿಬೇಕು, ಇಲ್ಲ ಜನ ನಿಮ್ಮನ್ನಾದ್ರೂ ಬುದ್ಧಿ ಕಲಿಸ್ತಾರೆ. ಈಗಲಾದ್ರೂ ಬದಲಾಗಿ. ಸೊ ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ.